ಓಕೆ, ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ? ಸಿ ಪ್ರೋಗ್ರಾಮಿಂಗ್ ಅಂದ್ರೆ ಊಪ್ಸ್ ನ ಡಿಸ್ಕಸ್ ಮಾಡ್ತಾ ಇದ್ವಿ. ಇನ್ನೊಂದು ವರ್ಡ್ ನೆನಪಿರುತ್ತೆ, ಊಪ್ಸ್ ನಥಿಂಗ್ ಬಟ್ ಸಿ ಪ್ಲಸ್ ಪ್ಲಸ್ ಅಂತ ಅಷ್ಟೇ. ಸಿ ಪ್ಲಸ್ ಪ್ಲಸ್ ಅಂದ್ರೆ ಒಂದೇ, ಊಪ್ಸ್ ಅಂದ್ರೂ ಒಂದೇ. ಇದರಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ ನ ಡಿಸ್ಕಸ್ ಮಾಡ್ತಾ ಇದ್ವಿ. ಬೇಸಿಕ್ ಕಾನ್ಸೆಪ್ಟ್ ಅಲ್ಲಿ ಏನ್ ಡಿಸ್ಕಸ್ ಮಾಡಿದೀವಿ? ಊಪ್ಸ್ ನ ಕ್ಯಾರೆಕ್ಟರಿಸ್ಟಿಕ್ಸ್ ನ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. We already discussed the OOPS characteristics such as modularity, abstraction, data encapsulation, inheritance, polymorphism, message passing, binding. ಇಷ್ಟು ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಮಾಡ್ಯುಲಾರಿಟಿ ಅಂದ್ರೆ ಏನು? ಇಸ್ ಡಿವೈಡಿಂಗ್ ದ ಪ್ರಾಬ್ಲಮ್ ಇಂಟು ಸಬ್ ಪ್ರಾಬ್ಲಮ್. ಒಂದು ದೊಡ್ಡ ಪ್ರಾಬ್ಲಮ್ ನ ಚಿಕ್ಕ ಚಿಕ್ಕದಾಗಿ ಡಿವೈಡ್ ಮಾಡೋದಕ್ಕೆ ಮಾಡ್ಯುಲಾರಿಟಿ ಅಂತೀವಿ. ನೆಕ್ಸ್ಟ್ ಅಬ್ಸ್ಟ್ರಾಕ್ಷನ್ ಅಂದ್ರೆ ಬ್ಯಾಕ್ ಗ್ರೌಂಡ್ ಡೀಟೇಲ್ಸ್ ಇನ್ಫಾರ್ಮೇಶನ್ ನ ಹೈಡ್ ಮಾಡೋದನ್ನ ಅಬ್ಸ್ಟ್ರಾಕ್ಷನ್ ಅಂತ ಕರಿತೀವಿ. ಎನ್ಕ್ಯಾಪ್ಸುಲೇಷನ್ ಅಂದ್ರೆ ಏನು? ಎನ್ಕ್ಯಾಪ್ಸುಲೇಷನ್ ನಥಿಂಗ್ ಬಟ್ ಇಸ್ ಎ ಪ್ರೋಸೆಸ್ ಆಫ್ ಬೈಂಡಿಂಗ್ ದ ಡೇಟಾ ಅಂಡ್ ಇನ್ಫಾರ್ಮೇಶನ್ ಅಥವಾ ಫಂಕ್ಷನ್ is called as a encapsulation. Next, inheritance ಅಂದ್ರೆ is a process of dividing or deriving one class from another class is called as a inheritance. Polymorphism means what? More than one form. Ability to make more than one form is called as a polymorphism ಅಂತ ಕರಿತೀವಿ. ಒಂದಕ್ಕಿಂತ ಹೆಚ್ಚಿಗೆ ರೀತಿ ಒಂದನ್ನ ಯೂಸ್ ಮಾಡೋದನ್ನ ನಾವು ಪಾಲಿಮಾರ್ಫಿಸಮ್ ಅಂತ ಕರಿತೀವಿ. ಫಸ್ಟ್ ಫೀಲ್ಡ್ ನಾವು ಓದಿದ್ವಿ ಯಾವುದು? ಆಪರೇಟರ್ಸ್ ಅಲ್ಲಿ ಪ್ಲಸ್ ನ ಅಡಿಷನ್ ಮಾಡಬಹುದು ಮತ್ತೆ ಕ್ಯಾರೆಕ್ಟರ್ಸ್ ನ ಆಡ್ ಮಾಡೋದಕ್ಕೂ ಕೂಡ ಮಾಡಬಹುದು. ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡಬೇಕಾಗಿರೋದು ಯಾವುದು? ಫಂಡಮೆಂಟಲ್ಸ್ ಆಫ್ ಸಿ ಪ್ಲಸ್ ಪ್ಲಸ್. ಯಾವುದು? ಫಂಡಮೆಂಟಲ್ಸ್ ಆಫ್ ಸಿ ಪ್ಲಸ್ ಪ್ಲಸ್. ಫಂಡಮೆಂಟಲ್ಸ್ ಆಫ್ ಸಿ ಪ್ಲಸ್ ಪ್ಲಸ್ ಇಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಾ ಇದ್ವಿ? ಫಸ್ಟ್ ವಿ ಆರ್ ಡಿಸ್ಕಸಿಂಗ್ ದ ಕ್ಯಾರೆಕ್ಟರ್ ಸೆಟ್. ಕ್ಯಾರೆಕ್ಟರ್ set. First fundamental ಯಾವುದು? Character set. Character set is nothing but is a collection of characters. Example, A to Z, 0 to 9, some symbols. ಯಾವ್ದಾಗಬಹುದು? ಕ್ವೆಶ್ಚನ್ ಮಾರ್ಕ್ ಸಿಂಬಲ್, ಸೆಮಿಕೋಲನ್ ಅಥವಾ ಸ್ಲಾಶ್, ಆಸ್ಟ್ರಿಕ್ ಇವೇನಿದೆ ಇನ್ನೆಲ್ಲದನ್ನು ಕೂಡ ನಾವೆಂತ ಕರಿತೀವಿ? ಕ್ಯಾರೆಕ್ಟರ್ ಸೆಟ್ ಅಂತ ಕರಿತೀವಿ. ಇವನ್ನೆಲ್ಲ ಏನಂತ ಕರಿತೀವಿ? ಕ್ಯಾರೆಕ್ಟರ್ ಸೆಟ್ ಅಂತ ಕರಿತೀವಿ. ಕ್ಯಾರೆಕ್ಟರ್ ಸೆಟ್ ಅಂದ್ರೆ ಇಸ್ ಎ ಕಲೆಕ್ಷನ್ ಆಫ್ ಕ್ಯಾರೆಕ್ಟರ್ಸ್. ಕ್ಯಾರೆಕ್ಟರ್ಸ್ ಅಂದ್ರೆ ಏನಾಗಿರ್ಬೋದು? ಆಲ್ಫಾಬೆಟ್ಸ್ ಆಗ್ಬೋದು, ನಂಬರ್ಸ್ ಆಗ್ಬೋದು, ಸ್ಪೆಷಲ್ ಸಿಂಬಲ್ ಆಗ್ಬೋದು. ಇವನ್ನೆಲ್ಲ ನಾವು ಕ್ಯಾರೆಕ್ಟರ್ ಸೆಟ್ ಅಂತ ಕರಿತೀವಿ. ನೆಕ್ಸ್ಟ್, ಟೋಕನ್. ಟೋಕನ್ ಅಂದ್ರೆ ಏನಪ್ಪಾ ಅಂದ್ರೆ ಈಸ್ ಎ ಸ್ಮಾಲೆಸ್ಟ್ ಇಂಡಿವಿಜುವಲ್ ಯೂನಿಟ್. ಅಂದ್ರೆ ಒಂದು ಚಿಕ್ಕ ಯೂನಿಟ್ ನಾವು ಎಂತ ಕರಿತೀವಿ? ನಾವು ಟೋಕನ್ ಅಂತ ಕರಿತೀವಿ. ಇದನ್ನ ಒಂದು ಮಾರ್ಕ್ಸ್ ಕೇಳ್ತಾರೆ, ವಾಟ್ ಇಸ್ ಟೋಕನ್ ಅಂತ. ಟೋಕನ್ ಇಸ್ ಎ ಸ್ಮಾಲೆಸ್ಟ್ ಇಂಡಿವಿಜುವಲ್ ಯೂನಿಟ್. ಎ ಅಂತ ಆಗ್ಬೋದು, ಯಾವ್ದಾರ ಆಗ್ಬೋದು, ಒಂದು ಅಕ್ಷರ ಆಗ್ಬೋದು, ನಂಬರ್ ಆಗ್ಬೋದು, ಸಿಂಬಲ್ ಆಗ್ಬೋದು. ಇದನ್ನ ನಾವೆಂತ ಕರಿತೀವಿ? ಟೋಕನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಗೋ ಫಾರ್ ದ ಒನ್ ಮೋರ್ ಫಂಡಮೆಂಟಲ್, ಐಡೆಂಟಿಫೈಯರ್. ಐಡೆಂಟಿಫೈಯರ್ ಅಂದ್ರೆ ಏನಪ್ಪಾ ಅಂದ್ರೆ is a name given to the program. ಒಂದು ಕೆಲಸ ಮಾಡೋದಕ್ಕೆ ಒಂದು ವಸ್ತುವಿಗೆ ಏನ್ ಹೆಸರು ಇಡ್ತೀವಿ? ಎಕ್ಸಾಂಪಲ್, ಒಬ್ಬ ಮನುಷ್ಯನಿಗೆ ಐಡೆಂಟಿಫಿಕೇಶನ್ ಗೆ ಏನ್ ನೇಮ್ ಇಡ್ತೀವಿ? ಆತರ ಪ್ರೋಗ್ರಾಮ್ ಅನ್ನು ಮಾಡೋದಕ್ಕೆ ನೀವು ಒಂದು ಹೆಸರು ಇಡ್ತೀರಾ, ಅದನ್ನ ಎಂತ ಕರಿತೀವಿ? ಐಡೆಂಟಿಫೈಯರ್ ಅಂದ್ರೆ ಏನು? is a name given by the user ಅಥವಾ ಪ್ರೋಗ್ರಾಮರ್. ಇದನ್ನ ನಾವೆಂತ ಕರಿತೀವಿ? ಐಡೆಂಟಿಫೈಯರ್.
ಫೈಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕೀವರ್ಡ್. ಕೀವರ್ಡ್ ಅಂದ್ರೆ ಏನಪ್ಪಾ ಅಂದ್ರೆ ನೀವು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡಿರ್ತಾರೆ. ಎಕ್ಸಾಂಪಲ್ ಸಿ ಗೆ ನಾವು ಯೂಸ್ ಮಾಡ್ತಿದೀವಿ ಸಾಫ್ಟ್ವೇರ್. ಆ ಸಾಫ್ಟ್ವೇರ್ ಅಲ್ಲಿ ಮೊದಲೇ ಅವರು ಇಂತಿಂತ ಪದಗಳಿಗೆ ಇಂತಿಂತ ಕೆಲಸ ಅಂತ ಹೇಳಿರ್ತಾರೆ ಅಂತನ ನಾವು ಕೀವರ್ಡ್ ಅಂತ. ಕೀವರ್ಡ್ ಅಂದ್ರೆ ಡೆಫಿನಿಷನ್ ಏನ್ ಸಿಂಪಲ್ ಆಗಿ ಹೇಳ್ಬೋದ್ರೆ, ಕೀವರ್ಡ್ ಇಸ್ ನಥಿಂಗ್ ಬಟ್ ರಿಸರ್ವ್ ವರ್ಡ್ ಅಥವಾ ಪ್ರೀ ಡಿಫೈನ್ಡ್ ವರ್ಡ್ ಅಂತ ಕರೀತಾರೆ. ಕೀವರ್ಡ್ ನಥಿಂಗ್ ಬಟ್ ವಾಟ್, ಪ್ರೀ ಡಿಫೈನ್ಡ್ ಅಥವಾ ರಿಸರ್ವ್ ವರ್ಡ್. Keyword means predefined word. What is the meaning of predefined? Means the meaning is already defined in the software. Means the meaning is already defined in the program or software. ಪ್ರೋಗ್ರಾಮ್ ಅಥವಾ ಸಾಫ್ಟ್ವೇರ್ ಅಲ್ಲಿ ಅದರ ಮೀನಿಂಗ್, ಅದರ ಕೆಲಸವನ್ನ ಮೊದಲೇ ನಿರ್ಧರಿಸಿದ್ರೆ ನಾವು ಎಂತ ಕರಿತೀವಿ, ಅದನ್ನ ಕೀವರ್ಡ್ ಅಂತ ಕರಿತೀವಿ. ನೆಕ್ಸ್ಟ್ ಇದಾದ್ಮೇಲೆ ನಾವು ನೆಕ್ಸ್ಟ್ ಹೋಗೋಣ ಇನ್ನೊಂದು ಟಾಪಿಕ್, ವೇರಿಯೇಬಲ್ ಅಂತ ಹೋಗೋಣ. ವೇರಿಯೇಬಲ್ ಅಂದ್ರೆ ಏನಪ್ಪಾ ಅಂದ್ರೆ, ವೇರಿಯೇಬಲ್ ಇಸ್ ನಥಿಂಗ್ ಬಟ್ ಎ ನೇಮ್. ದ ವ್ಯಾಲ್ಯೂ ವಿಲ್ ಬಿ ಚೇಂಜ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್. ವೇರಿಯೇಬಲ್ ಅಂದ್ರೆ ಒಂದು ನೇಮು, ಅದು ಏನಪ್ಪಾ ಅಂದ್ರೆ ಅದರ ವ್ಯಾಲ್ಯೂಸ್ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಚೇಂಜ್ ಆಗ್ತದೆ. ಎಕ್ಸಿಕ್ಯೂಷನ್ ಆದ್ಮೇಲೆ ವ್ಯಾಲ್ಯೂ ಚೇಂಜ್ ಆಗ್ತಾ ಇರುತ್ತೆ. ಅದನ್ನ ನಾವೆಂತ ಕರಿತೀವಿ, ವೇರಿಯೇಬಲ್ಸ್ ಅಂತ ಕರಿತೀವಿ. ವೇರಿಯೇಬಲ್ ಈಸ್ ಎ ಐಡೆಂಟಿಫೈಯರ್ ದ ವ್ಯಾಲ್ಯೂ will be changed during the execution of a program. ಇಲ್ಲಿ ನಾವು ಬರ್ಕೊಳ್ಳಿ ಚೇಂಜ್ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಅದಕ್ಕೆ ವೇರಿಯೇಬಲ್ ಅಂತ ಕರಿತೀವಿ. ನೆಕ್ಸ್ಟ್ let's go for the constant. Constant ಅಂದ್ರೆ ಏನಪ್ಪಾ ಅಂದ್ರೆ, constant is also a identifier. The value does not change during the execution of a program execute ಆಗಬೇಕಾದ್ರೆ ಅದರ ವ್ಯಾಲ್ಯೂ ಚೇಂಜ್ ಆಗದಲೇ ಅದೇ ರೀತಿ ನಿಖರವಾಗಿರೋದನ್ನ ನಾವೆಂತ ಕರಿತೀವಿ, ಕಾನ್ಸ್ಟೆಂಟ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇನ್ನೊಂದ್ಸತಿ ಕಾಲ್ ಮಾಡೋಣ. ಫಸ್ಟ್ ಪಾಯಿಂಟ್, ಫಂಡಮೆಂಟಲ್ಸ್ ಆಫ್ ಸಿ ಪ್ಲಸ್ ಪ್ಲಸ್. ಫಂಡಮೆಂಟಲ್ಸ್ ಆಫ್ ಸಿ ಪ್ಲಸ್ ಪ್ಲಸ್ ಅಲ್ಲಿ ಏನ್ ಹೇಳ್ತಾರೆ, ಫಸ್ಟ್ ಒನ್ ಕ್ಯಾರೆಕ್ಟರ್ ಸೆಟ್ ಅಂತ ಹೇಳ್ತೀವಿ. ಕ್ಯಾರೆಕ್ಟರ್ ಸೆಟ್ ಅಂದ್ರೆ ನಥಿಂಗ್ ಬಟ್ ಈಸ್ ಎ alphabetical letter or is a number or is a some symbol, is called as a character set. Next, token is a smallest individual unit. Next, keyword means predefined word. The meaning is
already defined in the program or software is called as a keyword. Next, variable. Variable is a identifier. The value will be changed during the execution of a program is called as a variable. Next, constant. Constant is an identifier. The value does not change during the execution of a program is called as a is called as a constant. Okay, ಈಗ ನಾವು ಫಸ್ಟ್ ಇದೆ ಎಲ್ಲ ನಾವು ಜಸ್ಟ್ ರೀಕಾಲ್ ಮಾಡ್ತಾ ಇರೋದು ಅದ್ರ ಪ್ರಕಾರ ನಾವು ಡೇಟಾ ಟೈಪ್ ಡಿಸ್ಕಸ್ ಮಾಡೋಣ. ಡೇಟಾ ಟೈಪ್ಸ್ ಅಲ್ಲಿ ನಾವು ಸಿಂಪಲ್ ಆಗಿ ಹೇಳಿದ್ವಿ, ಯಾವುದು ಒಂದು ಇಂಟು, ಇನ್ನೊಂದು ಫ್ಲೋಟ್, ಇನ್ನೊಂದು ಡಬಲ್ ಆಯ್ತಾ. ಕ್ಯಾರೆಕ್ಟರ್ ಟೈಪ್ ಅಲ್ಲಿ ಯಾವ ಬರುತ್ತೆ, ಕ್ಯಾರ್ ಮತ್ತೆ ಸ್ಟ್ರಿಂಗ್. ಓಕೆನಾ, ಇಷ್ಟು ರೀತಿಯ ಡೇಟಾ ಟೈಪ್ಸ್ ಬರುತ್ತೆ ಅಂತ ಹೇಳಿದ್ವಿ, ನಾಲ್ಕು ಇಟ್ಕೊಳ್ಳಿ. ಫಸ್ಟ್ ಒನ್ ಇಂಟ್, ಸೆಕೆಂಡ್ ಒನ್ ಫ್ಲೋಟ್, ಡಬಲ್, ಕ್ಯಾರೆಕ್ಟರ್, ಸ್ಟ್ರಿಂಗ್. ಇಂಟಿಜರ್ ಅಂದ್ರೆ ಟು ಡಿಕ್ಲೇರ್ ದ ಇಂಟಿಜರ್ ವ್ಯಾಲ್ಯೂಸ್. ಇಂಟಿಜರ್ ವ್ಯಾಲ್ಯೂಸ್ ಅಂದ್ರೆ ಏನು, ಇಂಟಿಜರ್ ವ್ಯಾಲ್ಯೂಸ್ ಅಂದ್ರೆ 0 1 2 3 ಇವೆಲ್ಲ ಅಂತೀವಿ, ಇಂಟಿಜರ್ ಅಂತ ಕರಿತೀವಿ. ನೆಕ್ಸ್ಟ್ ಫ್ಲೋಟಿಂಗ್ ಪಾಯಿಂಟ್ ಅಂದ್ರೆ ಏನು, ಡೆಸಿಮಲ್ ನಂಬರ್, ಎಕ್ಸಾಂಪಲ್ 0.1 9.1 ತರ. ಡಬಲ್ ಅಂದ್ರೆ ಡಬಲ್ ಫ್ರಾಕ್ಷನಲ್ ನಂಬರ್, ಎಕ್ಸಾಂಪಲ್ ನೋಡಿ 0.12 ಅಥವಾ 0.34 ಅಥವಾ 4.56 ಈ ತರ. ಕ್ಯಾರೆಕ್ಟರ್ ಅಂದ್ರೆ a single alphabetical character enclosed with a single ಕೊಡೋದ ನಾವು ಕ್ಯಾರ್ ಅಂತೀವಿ. ಎಕ್ಸಾಂಪಲ್ ನೋಡಿ A, ಎಕ್ಸಾಂಪಲ್ B, K, ಈ ತರ ಸಿಂಗಲ್ ಕ್ಯಾರೆಕ್ಟರ್ ಎನ್ಕ್ಲೋಸ್ ಇರೋದು ಅಂತೀವಿ, ಕ್ಯಾರೆಕ್ಟರ್ ಅಂತ ಕರಿತೀವಿ. ನೆಕ್ಸ್ಟ್, ಸ್ಟ್ರಿಂಗ್ ಅಂದ್ರೆ more than one character enclosed with a double quote. Example, more than one character. Okay na, ready? ಕಾಮ ಸಪರೇಟರ್ ಅಂತ ಇದನ್ನ ನಾವು ಡೇಟಾ ಟೈಪ್ ಅಂತ ಕರಿತೀವಿ. ಈಗ ನಾವು ಪ್ರೀವಿಯಸ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ವಪ್ಪ ಅಂದ್ರೆ ಕಾನ್ಸ್ಟೆಂಟ್ ಮತ್ತೆ ನಾವು ಕಾನ್ಸ್ಟೆಂಟ್ ಮತ್ತೆ ವೇರಿಯೇಬಲ್ ಡಿಸ್ಕಸ್ ಮಾಡ್ತಿದ್ವಿ ಅಲ್ಲ. ಏನ್ ಹೇಳಿ, ಕಾನ್ಸ್ಟೆಂಟ್ ಮತ್ತೆ ವೇರಿಯೇಬಲ್. ಕಾನ್ಸ್ಟೆಂಟ್ ಅಂದ್ರೆ ದ ವ್ಯಾಲ್ಯೂ ಡಸ್ ನಾಟ್ ಚೇಂಜ್ ಅಂದ್ರೆ ಏನು, ಇದರರ್ಥ ದ value does not change ಅಲ್ವಾ. ಬೇಕಾದ್ರೆ ಇದನ್ನ ಡಿವೈಡ್ ಮಾಡ್ಕೊಳ್ಳೋಣ. ವ್ಯಾಲ್ಯೂ ಯಾವುದೇ ಕಾರಣಕ್ಕೂ ಚೇಂಜ್ ಆಗಬಾರ್ದು ಅಂತದನ್ನ ನಾವು ಎಂತ ಕರಿತೀವಿ, ಕಾನ್ಸ್ಟೆಂಟ್ ಅಂತ ಕರಿತೀವಿ. ಕಾನ್ಸ್ಟೆಂಟ್ ಅಲ್ಲಿ ಎಷ್ಟು ಟೈಪ್ ಇದೆ, ಟೈಪ್ಸ್ ಆಫ್ ಕಾನ್ಸ್ಟೆಂಟ್ಸ್ ಯಾವ್ಯಾವು. ಫಸ್ಟ್ ಒನ್ ಇಂಟಿಜರ್, ಸೆಕೆಂಡ್ ಒನ್ floating point, floating, third one double, fourth one character, fifth one string. ಎಲ್ಲ ಕಾನ್ಸ್ಟೆಂಟ್ ಹೆಂಗಾಗುತ್ತೆ ಅಂದ್ರೆ ನೀವು ಕಾನ್ಸ್ಟೆಂಟ್ ನ ಡಿಕ್ಲೇರ್ ಮಾಡೋದು ಆಲ್ರೆಡಿ ಗೊತ್ತಿದೆ. ಕಾನ್ಸ್ಟೆಂಟ್ ಅಂದ್ರೆ ಏನು, ಒಂದು ಐಡೆಂಟಿಫೈಯರ್, ಅದರ ವ್ಯಾಲ್ಯೂ ಯಾವುದೇ ಕಾರಣಕ್ಕೂ ಚೇಂಜ್ ಆಗಬಾರ್ದು. ಇವೆಲ್ಲ ಡೇಟಾ ಟೈಪ್ ನ ಕಾನ್ಸ್ಟೆಂಟ್ ಹೆಂಗ್ ಮಾಡ್ಕೊಂತೀವಿ ಅಂದ್ರೆ ಹೆಂಗ್ ಡಿಕ್ಲೇರ್ ಮಾಡ್ಕೊಂತೀವಿ, ಫಸ್ಟ್ ಇಯರ್ ಬರೀತೀವಿ ಇಂಟ್ ಅಂದ್ರೆ ಏನ್ ಮಾಡ್ತೀವಿ, ಇಂಟ್ ಅಂತ ಬರೀತೀವಿ. ಇದ್ಯಾವುದು ಏನ್ ಇಂಡಿಕೇಟ್ ಮಾಡುತ್ತೆ, ಡೇಟಾ ಟೈಪ್ ನ ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ ಇಲ್ಲಿ ಐಡೆಂಟಿಫೈರ್, ನಮ್ಗೆ ಏನ್ ಪ್ರೋಗ್ರಾಮ್ ಬೇಕಾದಷ್ಟು ಬರ್ತೀವಿ. ಇಲ್ಲಿ ಏನ್ ಬರಬೇಕು, ಒಂದು ಸ್ಪೇಸ್ ಬಿಡಬೇಕು. ಸ್ಪೇಸ್ ಬಿಟ್ಬಿಟ್ಟು ಏನ್ ಮಾಡ್ತೀವಿ, ಕಾನ್ಸ್ಟೆಂಟ್ ನ ಡಿಕ್ಲೇರ್ ಮಾಡ್ಕೊಂತ ಇದೀವಿ. ಕಾನ್ಸ್ಟೆಂಟ್ ಅಂದ್ರೆ ಏನು, ಕಾನ್ಸ್ಟೆಂಟ್ ಅಂದ್ರೆ ಇಸ್ ಐಡೆಂಟಿಫೈರ್, ದ ವ್ಯಾಲ್ಯೂ ಡಸ್ ನಾಟ್ ಚೇಂಜ್. ಅದೇನ್ ಮಾಡ್ತೀನಿ, ಎ ಅಂತ ಬರ್ಕೊಂತೀನಿ, ವ್ಯಾಲ್ಯೂಸ್ ನ ಕೊಡಬೇಕು.
ವ್ಯಾಲ್ಯೂಸ್ ಕಾನ್ಸ್ಟೆಂಟ್ ಆಗಿರುತ್ತೆ, ಅದಕ್ಕೋಸ್ಕರ ಈಕ್ವಲ್ಸ್ ಕೊಟ್ಬಿಟ್ಟು 10 ಬರ್ತೀನಿ. ಈಕ್ವಲ್ಸ್ ಅನ್ನೋದು ಏನಪ್ಪಾ ಅಂದ್ರೆ ನೀವು ಫಸ್ಟ್ ಪಿಯುಲೇ ಓದಿದ್ದೀರಾ, ಅದು ಸಿಂಬಲ್ಸ್ ಅಲ್ಲಿ ಓದಿದೀವಿ. ಅದು ರಿಲೇಷನ್ ಸಿಂಬಲ್ಸ್, ಲಾಜಿಕಲ್ ಸಿಂಬಲ್, ಅರ್ಥಮೆಟಿಕಲ್ ಸಿಂಬಲ್ಸ್ ಅಂತೆಲ್ಲ ಇದೆ. ಇದು ಅಸೈನ್ಮೆಂಟ್ಸ್ ಆಪರೇಟರ್ಸ್. ಆಪರೇಟರ್ಸ್ ಅಲ್ಲಿ ಏನ್ ಮಾಡ್ತೀವಿ, ಸಿಂಬಲ್ ಅಥವಾ ಆಪರೇಟರ್ಸ್ ಏನ್ ಮಾಡ್ತೀವಿ, 10 ನ a ಗೆ ಅಸೈನ್ ಮಾಡಿದೀವಿ. ಅದರಿಂದ a ಬೆಲೆ ಎಷ್ಟಾಗಿರುತ್ತೆ, a ಬೆಲೆ 10 ಆಗಿರುತ್ತೆ. ಅಂದ್ರೆ ಯಾವುದೇ ಕಾರಣಕ್ಕೂ ಆ a ಬೆಲೆ 10 ಅನ್ನೋದು ಚೇಂಜ್ ಆಗಲ್ಲ. ಇಂಥದನ್ನ ನಾವು ಕಾನ್ಸ್ಟೆಂಟ್ ಅಂತ ಕರಿತೀವಿ. ಇದು ಇಂಟಿಜರ್ ಕಾನ್ಸ್ಟೆಂಟ್ ಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಆಯ್ತಾ. ನೆಕ್ಸ್ಟ್ ಇಂಟಿಜರ್ ಕಾನ್ಸ್ಟೆಂಟ್ ಆಯ್ತು. ಈಗ ನಾವು ಫ್ಲೋಟಿಂಗ್ ಕಾನ್ಸ್ಟೆಂಟ್ ಏನ್ ಮಾಡ್ತೀರಾ, ಸೇಮ್ ಯಾವುದೇ ಮಾಡ್ಬೇಕಾದ್ರೆ ಏನ್ ಮಾಡಬೇಕು, ಡೇಟಾ ಟೈಪ್ ನ ಫಸ್ಟ್ ಬರೀತೀರಾ. ಇದು ಡೇಟಾ ಟೈಪ್ ಫ್ಲೋಟ್. ಇಲ್ಲಿ ಏನಾದ್ರು ಒಂದು ಐಡೆಂಟಿಫೈಯರ್ ನೇಮ್ ಕೊಡ್ತೀವಿ, ಎ ಅಂತ ನಾನು ಕೊಡಿ, ಎನಿ ಆರ್ಬಿಟಿಕಲ್ ನೇಮ್ ಕೊಡಿ. ಅಲ್ಲಿ ಎಫ್ ಅಂತ ಕೊಡ್ತೀನಿ, ಎಫ್ ಇಸ್ ಈಕ್ವಲ್ ಟು 0.4. ಡಬಲ್ ಗೆ ಇದೆಲ್ಲ ಫಸ್ಟ್ ಪಿ ಓದಿದ್ದೀರಾ ನೀವು. ನೆಕ್ಸ್ಟ್ ಕ್ಯಾರ್ ಗೆ, ನೆಕ್ಸ್ಟ್ ಸ್ಟ್ರಿಂಗ್ ಗೆ, ಈ ತರ ಡಿಕ್ಲರೇಷನ್ ಮಾಡಬೇಕಾಗುತ್ತೆ. ಒಂದ್ಸಲಿ ನೋಡಿ, ಏನಾದ್ರು ಡೌಟ್ ಇದೆ ನೋಡಿ, ಒಂದ್ಸಲಿ ಎಲ್ಲರೂ ನೀಟಾಗಿ ನೋಡಿ. ಇದು ಡೇಟಾ ಟೈಪ್ಸ್ ಡಿಕ್ಲರೇಷನ್ ಆಯ್ತು ಆಯ್ತಾ. ಈಗ ನೆಕ್ಸ್ಟ್ ನಾವ್ ಏನ್ ಮಾಡೋಣ ಅಂದ್ರೆ, ಈಗ ಕಾನ್ಸ್ಟೆಂಟ್ ವೇರಿಯೇಬಲ್ ಡಿಫರೆನ್ಸಸ್ ನೋಡೋಣ. ಓಕೆ, ಕಾನ್ಸ್ಟೆಂಟ್ ಅಂದ್ರೆ ಏನು ಆಲ್ರೆಡಿ ಗೊತ್ತಿದೆ. ಕಾನ್ಸ್ಟೆಂಟ್ ಅಂದ್ರೆ ದ ವ್ಯಾಲ್ಯೂ ಡಸ್ ನಾಟ್ ಚೇಂಜ್. ಹಾಗಾದ್ರೆ ವೇರಿಯೇಬಲ್ ಅಂದ್ರೆ ಏನು, ವೇರಿಯೇಬಲ್ ಅಂದ್ರೆ ಉಲ್ಟಾ, ದ ವ್ಯಾಲ್ಯೂ ವಿಲ್ ಬಿ ಚೇಂಜ್. ಬರೆಯೋಣ ಈ ಕಡೆ ವೇರಿಯೇಬಲ್ ಡಿಫರೆನ್ಸ್ ಬರೆಯೋಣ. ವೇರಿಯೇಬಲ್ ಅಂದ್ರೆ ಏನು, ದ ವ್ಯಾಲ್ಯೂ ವಿಲ್ ಬಿ ಚೇಂಜ್. ವ್ಯಾಲ್ಯೂ ಚೇಂಜ್ ಆಗುತ್ತೆ ವೇರಿಯೇಬಲ್ ಅಲ್ಲಿ, ಕಾನ್ಸ್ಟೆಂಟ್ ಅಲ್ಲಿ ಚೇಂಜ್ ಆಗಲ್ಲ. ಟೈಪ್ಸ್ ಎಷ್ಟು ಟೈಪ್ಸ್ ಇದೆ ಅಂದ್ರೆ ವೇರಿಯೇಬಲ್ ಟೈಪ್ಸ್, ಇಂಟು, ಫ್ಲೋಟ್, ಡಬಲ್, ಕ್ಯಾರ್, ಸ್ಟ್ರಿಂಗ್. ಓಕೆನಾ, ಇಷ್ಟೇ ಸೇಮ್ ಅಲ್ಲ. ಡೇಟಾ ಟೈಪ್ಸ್ ಎಷ್ಟಿದೆ ಅಷ್ಟು ಟೈಪ್ಸ್ ಕೂಡ ವೇರಿಯೇಬಲ್ ಆಗೋ ಮಾಡ್ಕೊಬಹುದು, ಕಾನ್ಸ್ಟೆಂಟ್ ಆಗೋ ಮಾಡ್ಕೊಬಹುದು. ಈಗ ಏನ್ ಮಾಡೋಣ, ಎಕ್ಸಾಂಪಲ್ ಬರೆಯೋಣ. ಇಂಟಿಜರ್ ಹೆಂಗ್ ಬರ್ತೀರಾ, ಡೇಟಾ ಟೈಪ್ ಫಸ್ಟ್ ಬರಿತೀವಿ, ಆಮೇಲೆ ವೇರಿಯೇಬಲ್ ಬರಿತೀವಿ. ವೇರಿಯೇಬಲ್ ಅಂದ್ರೆ ವೇರಿಯೇಬಲ್ ನಥಿಂಗ್ ಬಟ್ ಐಡೆಂಟಿಫೈಯರ್, ದ ವ್ಯಾಲ್ಯೂ ವಿಲ್ ಬಿ ಚೇಂಜ್. ಅಂದ್ರೆ ವ್ಯಾಲ್ಯೂ ಚೇಂಜ್ ಆಗುತ್ತೆ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ, ಅದರಿಂದ ನಾವು ವ್ಯಾಲ್ಯೂಸ್ ನ ಡಿಕ್ಲರೇಷನ್ ಮಾಡಲ್ಲ, ಅಂದ್ರೆ ವ್ಯಾಲ್ಯೂ ನ ಡಿಕ್ಲೇರ್ ಮಾಡಲ್ಲ. ಎಕ್ಸಾಂಪಲ್. ನೆಕ್ಸ್ಟ್ ಬೇಕಂದ್ರೆ ಇನ್ನು ಮೋರ್ ದೆನ್ ಒನ್ ವೇರಿಯೇಬಲ್ ಬೇಕಂದ್ರೆ ನೀವು ಕಾಮಾ ಸೆಪರೇಟ್ ಯೂಸ್ ಮಾಡ್ಕೊಂಡು ಬರ್ಕೊಬಹುದು. ಆದ್ರೆ ಐಡೆಂಟಿಫೈಯರ್ ಅಂತ ರೂಲ್ಸ್, ಐಡೆಂಟಿಫೈಯರ್ ಅನ್ನೋದು ಒಂದು ಹೆಸರು, ಅದು ಯಾರು ಕೊಡೋದು, ಪ್ರೋಗ್ರಾಮರ್. ಅದನ್ನ ಡೆಫಿನಿಷನ್ ಏನ್ ಹೇಳ್ತಾರೆ, ಐಡೆಂಟಿಫೈಯರ್ ಇಸ್ ಎ ನೇಮ್ ಗಿವನ್ ಬೈ ದ ಪ್ರೋಗ್ರಾಮರ್. ದ ಐಡೆಂಟಿಫೈಯರ್ ಹ್ಯಾವ್ ಸಮ್ ರೂಲ್ಸ್. ಒಂದು ರೂಲ್ಸ್ ಇದೆ, ಅದೇನಪ್ಪಾ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಲೆಟರ್ ಯಾವಾಗಲೂ ಕೂಡ ಆಲ್ಫಾಬೆಟಿಕಲ್ ಲೆಟರ್ ಆಗಿರ್ಬೇಕು. ಸೆಕೆಂಡ್ ಏನಂದ್ರೆ ಯಾವುದೇ ಸ್ಪೆಷಲ್ ಸಿಂಬಲ್ ಇರಬಾರ್ದು. ಥರ್ಡ್ ಏನಪ್ಪಾ ಅಂದ್ರೆ ಒಂದು ಅಕ್ಷರ ಮತ್ತೆ ಇನ್ನೊಂದು ಅಕ್ಷರ ನಡುವೆ ಯಾವುದೇ ಸಿಂಬಲ್ಸ್ ಇರಬಾರ್ದು. ಇಷ್ಟು ನಾವು ಬೇಸಿಕ್ ಕಾನ್ಸೆಪ್ಟ್ ನ ತಿಳ್ಕೊಂಡಿರ್ಬೇಕು. ನೆಕ್ಸ್ಟ್ ಫ್ಲೋಟ್ ಡಿಕ್ಲೇರ್ ಮಾಡ್ತೀವಿ, ವೇರಿಯೇಬಲ್ ಫ್ಲೋಟ್. ನೆಕ್ಸ್ಟ್ ಡಬಲ್ ಗೆ ಇವೆಲ್ಲ. ನೆಕ್ಸ್ಟ್ ಕ್ಯಾರೆಕ್ಟರ್ ಗೆ, ನೆಕ್ಸ್ಟ್ ಸ್ಟ್ರಿಂಗ್ ಗೆ, ಇವೆಲ್ಲ ಏನು ಐಡೆಂಟಿಫೈಯರ್, ನಾವು ಯೂಸರ್ ಕೊಟ್ಟಿರುವಂತ ಹೆಸರುಗಳು. ಇವೆಲ್ಲ ಏನು ಡೇಟಾ ಟೈಪ್ಸ್. ಏನಾಗುತ್ತೆ ಇದ್ರ ವ್ಯಾಲ್ಯೂ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಚೇಂಜ್ ಆಗುತ್ತೆ, ಕಾನ್ಸ್ಟೆಂಟ್ ವ್ಯಾಲ್ಯೂ ಚೇಂಜ್ ಆಗಲ್ಲ. ಇದು ಕಾನ್ಸ್ಟೆಂಟ್ ಮತ್ತೆ ವೇರಿಯೇಬಲ್ ಇರೋಂತ ಡಿಫರೆನ್ಸಸ್ ಮತ್ತೆ ಎಕ್ಸಾಂಪಲ್ಸ್. ಎಕ್ಸಾಂಪಲ್ ಕೇಳಿದ್ರೆ ಇದನ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡೋಣ C++ ಪ್ರೋಗ್ರಾಮಿಂಗ್
ಸ್ಟ್ರಕ್ಚರ್ ಸಿ ಪ್ಲಸ್ ಪ್ಲಸ್ ಪ್ರೋಗ್ರಾಮಿಂಗ್ ಸ್ಟ್ರಕ್ಚರ್ ನ ಡಿಸ್ಕಸ್ ಮಾಡೋಣ. ಸಿ ಪ್ಲಸ್ ಪ್ಲಸ್ ಪ್ರೋಗ್ರಾಮ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತಪ್ಪ ಅಂದ್ರೆ ಫಸ್ಟ್ ಹೆಡರ್ ಫೈಲ್ ಇರುತ್ತೆ, ಸೆಕೆಂಡ್ ವಾಯ್ಡ್ ಮೇನ್ ಇರುತ್ತೆ, ಥರ್ಡ್ ಕ್ಲಾಸ್ ನೇಮ್ ಇರುತ್ತೆ, ಫೋರ್ತ್ ಓಪನ್ ದ ಬ್ರಾಕೆಟ್ ಇರುತ್ತೆ, ನೆಕ್ಸ್ಟ್ ಡಿಕ್ಲರೇಷನ್ ನೆಕ್ಸ್ಟ್ ಕ್ಲೋಸಿಂಗ್ ಬ್ರಾಕೆಟ್ ಇರುತ್ತೆ. ಇದು ಸಿ ಪ್ಲಸ್ ಪ್ಲಸ್ ಪ್ರೋಗ್ರಾಮಿನ ಸ್ಟ್ರಕ್ಚರ್. ಫಸ್ಟ್ ಏನು ಹೆಡರ್ ಫೈಲ್ ಅಂದ್ರೆ ಏನು ಒಂದೊಂದೇ ಡಿಸ್ಕಸ್ ಮಾಡೋಣ. ಹೆಡರ್ ಫೈಲ್ ಅಂದ್ರೆ ಏನು ಈಸ್ ಎ ಕಲೆಕ್ಷನ್ ಆಫ್ ಡಿಫರೆಂಟ್ type of predefined functions. ಹೆಡರ್ ಫೈಲ್ ಅಲ್ಲಿ ನಿಮಗೆ ಆಲ್ರೆಡಿ ಗೊತ್ತಿದೆ ಯಾವ್ಯಾವ ಹೆಡರ್ ಫೈಲ್. ಎಕ್ಸಾಂಪಲ್ IOSTREAM stream.h ಅಂದ್ರೆ ಏನು ಇನ್ಪುಟ್ ಔಟ್ಪುಟ್ ಫೈಲ್ ಇರುತ್ತೆ ಹೆಡರ್ ಫೈಲ್. ನೆಕ್ಸ್ಟ್ math.h ಅಂದ್ರೆ ಮ್ಯಾಥಮೆಟಿಕಲ್ ಫೈಲ್ ಇರುತ್ತೆ. ನೆಕ್ಸ್ಟ್ ಕ್ಯಾರೆಕ್ಟರ್ string.h ಅಂದ್ರೆ ಸ್ಟ್ರಿಂಗ್ ಫಂಕ್ಷನ್ಸ್ ಇರುತ್ತೆ. ಇದೆಲ್ಲ ಫಸ್ಟ್ ಇಲ್ಲೇ ಓದಿದೀವಿ. ನೆಕ್ಸ್ಟ್ ವಾಯ್ಡ್ ಮೇನ್ ಅಂದ್ರೆ ಏನು ಇಟ್ಸ್ ಇಂಡಿಕೇಟ್ ದ ಕಂಪೈಲರ್ ದ ಪ್ರೋಗ್ರಾಮ್ ಇಸ್ ಬಿಗಿನಿಂಗ್ ಫಾರ್ ಎಕ್ಸಿಕ್ಯೂಷನ್. ನೆಕ್ಸ್ಟ್ ಕ್ಲಾಸ್ ಅಂದ್ರೆ ಏನು ಇಟ್ಸ್ ಇಂಡಿಕೇಟ್ ದ ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ. ಈ ಕ್ಲಾಸ್ ಅನ್ನೋದು ಕೀವರ್ಡ್, ಕ್ಲಾಸ್ ನೇಮ್ ಅನ್ನೋದು is a name given by the user. Next ಇದೇನು ಇದು open and closing braces. Next ಇದು ಕ್ಲಾಸ್ ಬಾಡಿ. ಇಷ್ಟು ನೀವು ಫಸ್ಟ್ ನೋಡ್ಕೋಬೇಕಾಗುತ್ತೆ. ಏನ ಸಿ ಪ್ರೋಗ್ರಾಮಿಂಗ್ ಸ್ಟ್ರಕ್ಚರ್ ಬರೆದಿದ್ರೆ ಇದರ ಸ್ಟ್ರಕ್ಚರ್ ಬರೆದು ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಇದು ಸಿ ಪ್ಲಸ್ ಪ್ಲಸ್ ಪ್ರೋಗ್ರಾಮಿನ ಸ್ಟ್ರಕ್ಚರ್. ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡೋಣ ಸಿ ಪ್ಲಸ್ ಪ್ಲಸ್ ಪ್ರೋಗ್ರಾಮಿನ ಇನ್ಪುಟ್ ಔಟ್ಪುಟ್ ಆಪರೇಟರ್ಸ್ ಯಾವ್ಯಾವು ಅಂತ. ಗೋ ಫಾರ್ ದ input and output operator. First we already ಓದಿದೀವಿ. input operator ಯೂಸ್ ಮಾಡ್ತೀವಿ. input operator used to insert the information into the computer by using input device. input operator symbol ಯಾವುದು ಬರುತ್ತೆ ಅಂತ ನೋಡೋಣ. ಇನ್ಪುಟ್ ಆಪರೇಟರ್ ಸಿಂಬಲ್ ಯಾವ ರೀತಿ ಬರುತ್ತೆ ಆರಾಮಾಗಿ ದಿಸ್ ಇಸ್ ಕಾಲ್ಡ್ ಆಸ್ ಎ ಇನ್ಪುಟ್ ಆಪರೇಟರ್. ಏನ್ ಹೇಳ್ತೀವಿ ಆಪರೇಟರ್ ಯೂಸ್ಡ್ ಟು ಇನ್ಸರ್ಟ್. ಸಿಂಪಲ್ ಡೆಫಿನಿಷನ್ ಈಸ್ ಯೂಸ್ಡ್ ಟು ಇನ್ಸರ್ಟ್ ದ information by using input devices. Okay, next ಇದಕ್ಕೆ ಸಿಂಬಲ್ ಯಾವ್ದು ರೆಪ್ರೆಸೆಂಟ್ ಮಾಡ್ತೀವಪ್ಪ ಅಂದ್ರೆ ಇನ್ಪುಟ್ ಇನ್ಫಾರ್ಮೇಶನ್ ಹೆಂಗ್ ಮಾಡ್ತೀವಿ ಅಂದ್ರೆ ಫಸ್ಟ್ ಏನ್ ಮಾಡ್ತೀವಿ ಇನ್ಪುಟ್ ಡಿವೈಸ್ ಯಾವುದು ಒಂದು ಎಕ್ಸಾಂಪಲ್ ತಗೋಣ. ಕೀಬೋರ್ಡ್ ನೆಕ್ಸ್ಟ್ ಕೀಬೋರ್ಡ್ ಅಲ್ಲಿ ಇನ್ಪುಟ್ ಮಾಡ್ತೀವಿ. ಯಾವ್ದು ಇನ್ಪುಟ್ ಆಪರೇಟರ್ ಯೂಸ್ ಮಾಡ್ತೀವಿ ನಾವು ಅಂದ್ರೆ ಸಿ ಪ್ಲಸ್ ಪ್ಲಸ್ ಅಲ್ಲಿ ಸಿಇನ್. ಯಾವ ಸಿಂಬಲ್ ಯೂಸ್ ಮಾಡ್ತೀವಿ ನೆಕ್ಸ್ಟ್
ಅದಾದ್ಮೇಲೆ ಏನ್ ಬರ್ತೀವಿ, ವೇರಿಯಬಲ್. ಇದು ಇನ್ಪುಟ್ ಆಪರೇಷನ್ ನ ಸಿಂಬಲ್. ನೆಕ್ಸ್ಟ್ ಗೋ ಫಾರ್ ದ ಔಟ್ಪುಟ್. ಔಟ್ಪುಟ್ ಯಾವ ಸಿಂಬಲ್ ಬರುತ್ತೆ? ಔಟ್ಪುಟ್ ಆಪರೇಟರ್ ಸಿಂಬಲ್ ಯೂಸ್ ಮಾಡ್ತೀವಿ, ಇದಕ್ಕೆ ಉಲ್ಟಾ ಆಯ್ತಾ. ಔಟ್ಪುಟ್ ಆಪರೇಟರ್ is used to display the information on the screen. ಏನು ಹೇಳ್ತೀರಾ? is used to display the information on the screen by using output devices. ಸಿಂಬಲ್ ರೆಪ್ರೆಸೆಂಟೇಷನ್ ಯಾವ ರೀತಿ ಮಾಡ್ತೀರಾ? ಔಟ್ಪುಟ್ ಡಿವೈಸ್ ಅಂದ್ರೆ ಯಾವುದು? ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಮಾನಿಟರ್. ಅದರ್ವೈಸ್ ಯು ಕ್ಯಾನ್ ರೈಟ್ ಡಿಸ್ಪ್ಲೇ ಡಿವೈಸಸ್ ಅಂತ ನಾನು ಬರೀರಿ, ಅಥವಾ ಮಾನಿಟರ್ ಅಂತ ನಾನು ಬರೀರಿ. ಮಾನಿಟರ್. ನೆಕ್ಸ್ಟ್ ಮಾನಿಟರ್ ಗೆ ಇನ್ಫಾರ್ಮೇಶನ್ ಬರುತ್ತೆ ಯೂಸಿಂಗ್ ಔಟ್ಪುಟ್ ಆಪರೇಷನ್. ಯಾವುದು? Cout. ನೆಕ್ಸ್ಟ್ ಸಿಂಬಲ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸಿಂಬಲ್ ಗೆ ಏನ್ ಹಾಕಿರ್ತೀವಿ ನಾವು? ವೇರಿಯೇಬಲ್ಸ್ ನ ಹಾಕ್ತೀವಿ. ಇದು C++ ಪ್ರೋಗ್ರಾಮಿನ ಇನ್ಪುಟ್ ಔಟ್ಪುಟ್ ಆಪರೇಟರ್ಸ್ ಆಗಿರುತ್ತೆ. ನೆಕ್ಸ್ಟ್ ಕ್ಲಾಸ್ ನಾವು C++ ಪ್ರೋಗ್ರಾಮ್ ನ ಕಾನ್ಸೆಪ್ಟ್ ನ ಸ್ಟಾರ್ಟ್ ಮಾಡೋಣ. ನೀವು ಆಲ್ರೆಡಿ ಓದಿದ್ದೀರಾ ಇದೆಲ್ಲ. ಇವಾಗ ಇನ್ಮೇಲೆ ಏನು ಓದ್ತೀರಾ ಅದು ನಿಮ್ಮ ಸೆಕೆಂಡ್ PU ನ ಕಾನ್ಸೆಪ್ಟ್ ನ ಓದಬೇಕಾಗುತ್ತೆ. ಆ ಸೆಕೆಂಡ್ PU ಕಾನ್ಸೆಪ್ಟ್ ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ.